Good morning, students. Welcome to the Aryabhatta PU Science College. Now, we are going to study the third field of fourth chapter, moving charges and magnetism. Third field. In the previous period, we have studied about the magnetic field, a charged particle moving in a magnetic field that we have studied. In this, some more questions are there. Yeah. So, what that we have to study? It is very important for CET also. In CET examinations, this question comes with multiple choices. So, answer I have given only the question and answer. Other multiple choices I have not given. So, alpha particle, proton ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಎಂಟರ್ ಆದರೆ ಯಾವ ರೀತಿ ನಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ನಾವು ಸ್ಟಡಿ ಮಾಡೋದು. ಹೋದ ಪೀರಿಯಡಲ್ಲಿ ಇದನ್ನು ಸ್ಟಡಿ ಮಾಡಿದ್ವಿ. ಇನ್ನೂ ಸ್ವಲ್ಪ ಕ್ವಶನ್ಸ್ ಎಲ್ಲ ಇತ್ತು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಇದನ್ನು ನೀವೀಗ ಸ್ಟಡಿ ಮಾಡೋಣ ಅವೆಲ್ಲ. ಈಗ ಇದೊಂದು ಇಂಪಾರ್ಟೆಂಟ್ ಭಾಳ ಕ್ವಶನ್. CET 2015 ಬಂದಿತ್ತು. ಸೇಮ್ ಇದು ವಿತ್ ಮಲ್ಟಿಪಲ್ ಚಾಯ್ಸಸಲ್ಲಿ ಬಂದಿತ್ತು. ಇದನ್ನು ಬರೀ ಆನ್ಸರ್ ಮಾತ್ರ ಬರೀ ಕೊಟ್ಟಿದ್ದೀನಿ. ಮಲ್ಟಿಪಲ್ ಚಾಯ್ಸಲ್ಲಿ ಬರೀ ಬಾಕಿ ಕ್ವಶನ್ಸ್ಗಳು ಯಾವುದಾದ್ರು ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಕರೆಕ್ಟ್ ಆನ್ಸರನ್ನು ಬರೀಬೇಕು. ಇದು ಕ್ವಶನ್ ಇಂಪಾರ್ಟೆಂಟ್, ಇದು ಬಂದಿತ್ತು. ಇದನ್ನು ಕ್ವಶನ್ 1 ಮಾರ್ಕ್ ಕ್ವಶನ್ ಆನ್ಸರ್ ರೂಪದಲ್ಲಿ ಇಲ್ಲಿಟ್ಟಿದ್ದೀನಿ ಅಷ್ಟೇ. ಆಯಿತು. ಎನ್ ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ಎ ಪ್ರೋಟಾನ್ ಆರ್ ಪ್ರೊಜೆಕ್ಟೆಡ್ ವಿತ್ ಸೇಮ್ ವೆಲಾಸಿಟಿ v perpendicular to the direction of the magnetic field B. Which particle experiences maximum force? ಅದರಲ್ಲಿ ಏನಾಗುತ್ತಂದರೆ alpha particle and a proton enters the magnetic field. It is which has the minimum circle. ಯಾವುದು ಮಿನಿಮಮ್ ಸರ್ಕಲಲ್ಲಿ ಆಗುತ್ತೆ ಅಂತ ಅವಾಗೊಂದು ಕ್ವಶನ್ ಬರ್ತಿದ್ದೆ. ಸೇಮ್ ಅದೇ ಕ್ವಶನ್ನು ಇದರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಯಾವುದರಲ್ಲಿರುತ್ತೆ ಅಂತ ಗೊತ್ತಾಯ್ತಾ? ಆ ರೀತಿ ಇದೆ. ಸ್ಪೀಡ್ ಯಾವುದು ಜಾಸ್ತಿ ಇರುತ್ತೆ ಅಂತ. ಏನು ಆಲ್ಫಾ ಪಾರ್ಟಿಕಲ್ ಅಂಡ್ ಎ ಪ್ರೋಟಾನ್. ಆಲ್ಫಾ ಪಾರ್ಟಿಕಲ್ ಹೀಲಿಯಂ ಪಾರ್ಟಿಕಲ್ ಎಕ್ಸಾಂಪಲ್ ಇದಕ್ಕೆ ಅದು. ಮತ್ತು ಪ್ರೋಟಾನ್ ಅಂದರೆ ಪಾಸಿಟಿವ್ ಒಂದು ಚಾರ್ಜಸ್. ಅದು ದೇ ಆರ್ ಪ್ರೊಜೆಕ್ಟೆಡ್ ವಿತ್ ದ ಸೇಮ್ ವೆಲಾಸಿಟಿ. ಒಂದೇ ಸೇಮ್ ವೆಲಾಸಿಟಿ ಇರುತ್ತೆ ಎರಡರದ್ದು. ವಿ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇದಕ್ಕೆ ಈ ರೀತಿ ಎಂಟರ್ ಆಗುತ್ತೆ ಆಲ್ಫಾ ಪಾರ್ಟಿಕಲ್ ಇದಕ್ಕೆ. ಅವಾಗ ಏನಾಗುತ್ತೆ ಅಂದರೆ ಅವಾಗ ಯಾವ ರೀತಿ ಇರುತ್ತೆ ಅಂತ ಫೀಲ್ಡ್. ವಿಚ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಕ್ಸಿಮಮ್ ಫೋರ್ಸ್? ಯಾವುದು? ಆಲ್ಫಾ ಪಾರ್ಟಿಕಲ್ನು ಇದಂತ. ಸೊ ಆಲ್ಫಾ ಪಾರ್ಟಿಕಲ್ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಫೋರ್ಸ್ ಆಗುತ್ತೆ. ಯಾಕಂದರೆ ಮಾಸ್ ಇರುತ್ತೆ. ಎಫ್ ಈಸ್ ಟು ಬಿ ಕ್ಯೂ ವಿ ಸೈನ್ ಥೀಟಾ. ಕ್ಯೂನಲ್ಲಿ ಅದಕ್ಕೆ ಕ್ಯೂ ಟು ಚಾರ್ಜಸ್ ಅಷ್ಟೇ, ಕ್ಯೂನೇ ಅದು. ಅದು ಹೀಲಿಯಮಿಗೆ 2 ಇರುತ್ತೆ, 2 ಪ್ರೋಟಾನ್ ಸೇರಿ ಒಂದು ಹೀಲಿಯಮ್ ಇರುತ್ತೆ. ಹೀಲಿಯಮ್ ಈಸ್ ಆಲ್ಸೋ ಎ ಪ್ರೋಟಾನ್. charged particle. Proton is also a particle. Helium is made up of 2 protons. 2 protons ಸೇರಿ ಒಂದು ಹೀಲಿಯಂ ಪಾರ್ಟಿಕಲ್ ಆಗಿರುತ್ತೆ. ಸೊ ಇದು ಕ್ಯೂ ವ್ಯಾಲ್ಯೂ ಎಷ್ಟಾಗುತ್ತೆ? 2q ಆಗಿರುತ್ತೆ. ಇದು ಬಿ ಕ್ಯೂ ವಿ ಸೈನ್ ಥೀಟಾ. ಇಲ್ಲಿ ಎಫ್ ಈಸ್ಕಲ್ ಟು 2b ಈ ಕ್ಯೂ ಸೈನ್ ಥೀಟಾ. ಸೊ ಏನಾಗುತ್ತೆ ಅಂದರೆ ಇದಕ್ಕೆ 2ರಷ್ಟು ಇರುತ್ತೆ ಇದಕ್ಕಿಂತ, ಪ್ರೋಟಾನ್ಗಿಂತ. ಸೊ ಏನಾಗುತ್ತೆ ಅಂದರೆ ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಕ್ಸಿಮಮ್ ಫೋರ್ಸ್ ಇದರಲ್ಲಿರುತ್ತೆ. ಇದು ಬಿ ಕ್ಯೂ ವಿ ಸೈನ್ ಥೀಟಾ. ಇಲ್ಲೂ ಬಿ ಕ್ಯೂ ವಿ ಸೈನ್ ಥೀಟಾ ಇದೆ, ಇಲ್ಲಿ 2 ಮಲ್ಟಿಪ್ಲೈ ಆಗಿದೆ. ಯಾಕಂದರೆ ಹೀಲಿಯಂ ಪಾರ್ಟಿಕಲ್ 2 ಪ್ರೋಟಾನಿಂದ ಮಾಡಿರುತ್ತೆ. ಸೊ ಅವಾಗ ಮ್ಯಾಕ್ಸಿಮಮ್ ಫೋರ್ಸು ಬರುತ್ತೆ ಅದಕ್ಕೆ. ಆ ರೀತಿ ಅಷ್ಟು ಫೋರ್ಸ್ ಇರುತ್ತೆ ಅಂತ ಅರ್ಥ. ಉದಾಹರಣೆಗೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಬೈಕಲ್ಲಿ ಸಿಂಗಲ್ ರೈಡಿಂಗ್ ಬೈಕ್ ಹೋಗ್ತಿರ್ತೀರಾ, ಹೀಗೆ ಫಾಸ್ಟಾಗಿ ಹೋಗ್ತಿರ್ತೀರ, ವೆಲಾಸಿಟಿ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ ಅದರಲ್ಲಿ ಭಾರ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಇನ್ನೊಬ್ಬ ಡಬಲ್ ರೈಡಿಂಗ್ ಹೋದರೆ ಏನಾಗುತ್ತೆ ಅಂದರೆ ಫೋರ್ಸ್ ಜಾಸ್ತಿ ಇರುತ್ತೆ. ಫೋರ್ಸ್ ಜಾಸ್ತಿ ಇದ್ದರೆ ಏನಾದ್ರು ಆಕ್ಸಿಡೆಂಟ್ ಆದರೆ ಸಿಕ್ಕಾಪಡೆ ಹೊಡೆದಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಫೋರ್ಸ್ ಬರೋದೇ ಡಬಲ್ ರೈಡಿಂಗಲ್ಲಿ. ಸೊ ಅದೇ ಬೈಕಲ್ಲಿ ಸೇಮ್ ಅದೇ ರೀತಿ ಎಕ್ಸಾಂಪಲ್. ಇದು ಒಂದು ಚಾರ್ಜರ್ ಪ್ರೋಟಾನು, ಇದು 2 ಪ್ರೋಟಾನ್ ಸೇರಿ ಒಂದು ಹೀಲಿಯಂ ಪಾರ್ಟಿಕಲ್ ಆಗಿದೆ. ಸೊ 2b q v sin theta. ಸೊ ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಮೋರ್ ಫೋರ್ಸ್. ಸೊ ದಿಸ್ ಇಸ್ ಇದನ್ನು ಕ್ಲೀನಾಗಿ ಕ್ವಶನ್ ಸಹ ಇದನ್ನು ಕ್ಲೀನಾಗಿ ಅಪ್ಕಾಡಬೇಕು. ಏನು ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ಎ ಪ್ರೋಟಾನ್ ಆರ್ ಪ್ರೊಜೆಕ್ಟೆಡ್ ವಿತ್ ಸೇಮ್ ವೆಲಾಸಿಟಿ v perpendicular to the direction of magnetic field B. Which particle experiences maximum force? ಇದು CET-ನಲ್ಲಿ ಬಂದಿತ್ತು. 2015 CET-ನಲ್ಲಿ ಬಂದಿತ್ತು. ಇದನ್ನೇ ಇಲ್ಲಿ 4 ಆನ್ಸರ್ ಕೊಟ್ಟಿದ್ದರು. ವಿಚ್ ಆಫ್ ದ ಆಲ್ಫಾ ಪಾರ್ಟಿಕಲ್, ಎಲೆಕ್ಟ್ರಾನು, ಬೀಟಾ ಪಾರ್ಟಿಕಲ್ಲು, ಗಾಮಾ ಪಾರ್ಟಿಕಲ್ ಅಂತ ಕೊಟ್ಟಿರ್ತಾರೆ. ನೀವು ಅದನ್ನು ಆಲ್ಫಾ ಪಾರ್ಟಿಕಲ್ ಅಂತ ಕ್ಲೀನಾಗಿ ಇದನ್ನು ಇದು ವೆರಿ ವೆರಿ ಇಂಪಾರ್ಟೆಂಟ್. 2015ನಲ್ಲಿ CET ಎಕ್ಸಾಮ್ನಲ್ಲಿ ಬಂದಿದೆ ಇದಕ್ಕೆಲ್ಲ. ಸೊ ಆಲ್ಫಾ ಪಾರ್ಟಿಕಲ್ ಈಸ್ ಮೋರ್. ಯಾಕಂದರೆ ಇಲ್ಲಿ ಇದನ್ನು
ಎಫ್ ಪಿ ಅಥವಾ ಇದನ್ನೇ ಆನ್ಸರ್ ಕೊಡ್ತಾರೆ. ಎಫ್ ಇಸ್ ಈಕ್ವಲ್ ಟು ಬಿ ಕ್ಯೂ ವಿ, ಟು ಬಿ ಕ್ಯೂ ವಿ ಮತ್ತು ಇನ್ನೇದಾದ್ರು ಕೊಡ್ತಾರೆ. ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿತ್ ದ ಫೋರ್ಸ್ ಆಫ್ ಅಂತ ಬರೆದು ಇದನ್ನು ಕೊಟ್ಟಿರ್ತಾರೆ. ಇದನ್ನು ನೀವು ಕರೆಕ್ಟ್ ಆನ್ಸರ್ಗಳು ಬರೀಬೇಕು ಇದಕ್ಕೆ. ನೆಕ್ಸ್ಟ್, ವೈ ದ ಮ್ಯಾಗ್ನಿಟ್ಯೂಡ್ ಆ್ಯಸ್ ಫೋರ್ಸ್ ಈಸ್ 0 ವೆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಈಸ್ ಮೂವಿಂಗ್ ಪ್ಯಾರಲಲ್ ಆರ್ ಆ್ಯಂಟಿ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪ್ಯಾರಲಲ್ ಅಥವಾ ಆ್ಯಂಟಿ ಪ್ಯಾರಲಲ್ ಹೋದರೆ ಅದು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಏನು ಅಂತ ಅರ್ಥ. ಸೊ ವೈ ದ ಮ್ಯಾಗ್ನಿಟ್ಯೂಡ್ ಆಫ್ ಅ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಸ್ ಆ್ಯಸ್ ಅಲ್ಲ ಇದು ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಸ್ 0. ಇದರ ಮ್ಯಾಗ್ನಿಟ್ಯೂಡ್ ಫೋರ್ಸ್ 0 ವೆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಈಸ್ ಮೂವಿಂಗ್ ಪ್ಯಾರಲಲ್ ಆರ್ ಆ್ಯಂಟಿ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಸುತ್ತಲೂ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಹೇಗೆ ಈ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ನಲ್ಲಿ ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದ್ರ ಸುತ್ತಲೂ ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಈ ಡಸ್ಟರ್ ಅನ್ನೋ ಮ್ಯಾಗ್ನೆಟಿಕ್ ಫೀಲ್ಡು. ಸೊ ಅದ್ರ ಕ್ವಶನ್ ಏನಂದರೆ ವೈ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಸ್ 0. ಇದ್ರ ಫೋರ್ಸ್ 0 ವೆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಈಸ್ ಮೂವಿಂಗ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿರುತ್ತೆ. ಇದಕ್ಕೆ ಪಾರ್ಟಿಕಲ್ ಆಗಿ ಇದಕ್ಕೆ ಪ್ಯಾರಲಲ್ ಆಗಿ ಹಿಂಗೆ ಹೋದರೆ ಗೊತ್ತಾಯ್ತಾ. ಇದಕ್ಕೆ ಕಂಡಕ್ಟರ್ ಇಲ್ಲಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡಿಗೆ, ಇದಕ್ಕೆ ಪ್ಯಾರಲಲ್ ಆಗಿ ಹೋದರೆ ಏನಾಗುತ್ತೆ ಅಂತ ಆಂಟಿ ಪ್ಯಾರಲಲ್ ಅಥವಾ 180 ಡಿಗ್ರಿ ಹಿಂಗೆ ಈ ರೀತಿ ಪ್ಯಾರಲಲ್ ಅಥವಾ 180 ಡಿಗ್ರಿ ಈ ರೀತಿ ಹೋದರೆ ಏನಾಗುತ್ತೆ 0 ಆಗುತ್ತೆ. ಯಾಕೆ ಅಂತ. ಸೊ ವೈ ದ ಮ್ಯಾಗ್ನಿಟ್ಯೂಡ್ ಆಫ್ ಅ ಫೋರ್ಸ್ ಈಸ್ 0 ವೆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಈಸ್ ಮೂವಿಂಗ್ ಪ್ಯಾರಲಲ್ ಆರ್ ಆ್ಯಂಟಿ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿರಿ, ಫಾರ್ ಪ್ಯಾರಲಲ್ ಆರ್ ಆ್ಯಂಟಿ ಪ್ಯಾರಲಲ್ ಥೀಟಾ ಈಸ್ ಈಕ್ವಲ್ ಟು 0 ಇರುತ್ತೆ. ಆ್ಯಂಟಿ ಪ್ಯಾರಲಲ್ ಅಂದರೆ 180 ಡಿಗ್ರಿ. ಇದು ಹಿಂಗೆ ಫೀಲ್ಡ್ ಇರುತ್ತೆ ಅಂದರೆ ಹಿಂಗೆ ಹೋದರೆ 0 ಡಿಗ್ರಿ, ಈ ರೀತಿ ಆಪೋಸಿಟ್ ಬಂದರೆ 180 ಡಿಗ್ರಿ. ಸೊ ಬಿ ಕ್ಯೂ ವಿ ಸೈನ್ ಥೀಟಾ ಅಂದರೆ ವಿ ಎಲ್ಲ ಇದಕ್ಕೆ ಥೀಟಾ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು 0, ಎಫ್ ಫೋರ್ಸ್ ಈಸ್ 0 ಅಂತ ಅರ್ಥ. ಫೋರ್ಸ್ ಈಸ್ 0 ಬಿಕಾಸ್ ಎಫ್ ಈಸ್ ಈಕ್ವಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ ಇರುತ್ತೆ. ಅದರಲ್ಲಿ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಆರ್ 180 ಡಿಗ್ರಿ ಆಗುತ್ತೆ. ಸೊ ಅದಾಗತ್ತಂದರೆ ಇದು ಹೋಲ್ ಫೋರ್ಸ್ ಈಸ್ 0 ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಸ್ 0 ಅಂತ ಅರ್ಥ. ಇನ್ನೊಂದ್ಸಲ ಹೇಳ್ತೀನಿ, ವೈ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಸ್ 0 ವೆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಈಸ್ ಮೂವಿಂಗ್ ಪ್ಯಾರಲಲ್ ಆರ್ ಆ್ಯಂಟಿ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. So for parallel or anti-parallel, theta is equal to 0 or theta is equal to 180 degree. So F equal to BQV is equal to 0. Okay. So next is does a moving charge always experience a force in a magnetic field? ಸೊ ಯಾವಾಗಲೂ ಸಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂದರೆ ಯಾವುದೋ ಒಂದು ಚಾರ್ಜ್ ಪಾರ್ಟಿಕಲ್ ಎಂಟರ್ ಆಯಿತು ಅಂದರೆ ಯಾವಾಗಲೂ ಫೋರ್ಸ್ ಅದು ಅಪ್ಲೈ ಆಗ್ತಿರತ್ತಾ ಅಂತ. ಯಾವಾಗಲೂ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್, ಅದು ಯಾವಾಗಲೂ ಫೋರ್ಸ್ ಅದರಲ್ಲಿ ಇರುತ್ತಾ ಅಂತ ಕೊಡ್ತಾನೆ. ಅದು ಕ್ವಶನ್, ಅದು ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾನೆ. ಡಸ್ ಎ ಮೂವಿಂಗ್ ಚಾರ್ಜ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್? ಎಕ್ಸ್ಪ್ಲೈನ್. ಮೂವಿಂಗ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಅಂದರೆ ಏನು? ಎಫ್ ಈಸ್ ಈಕ್ವಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ ಎಕ್ಸೆಪ್ಟ್ when it moves parallel or anti-parallel to the magnetic field. When the charge move parallel. ನೋಡಿ, ಇದು ಯಾವಾಗಲೂ ಸತ ಅವಾಗ ಹೇಳಿದ್ನಲ್ಲ, ಸೇಮ್ ಇದೇ ಕ್ವಶನ್. ಪ್ಯಾರಲಲ್ ಅಥವಾ ಆಂಟಿ ಪ್ಯಾರಲಲ್ ಹೋದರೆ ಮಾತ್ರ 0 ಆಗುತ್ತೆ, ಬಾಕಿ ಇದರಲ್ಲೆಲ್ಲ ಅದು ಇದು ಫೋರ್ಸ್ ಇರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ದ ಮೂವಿಂಗ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಎಫ್ ಈಸ್ ಈಕ್ವಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ ಎಕ್ಸೆಪ್ಟ್ when it moves parallel or anti-parallel to the magnetic field. Parallel or anti-magnetic to the parallel field. When the charge move parallel or anti-parallel, theta is equal to 0 degree, ಅದು 0 ಇರುತ್ತೆ, 180 ಡಿಗ್ರಿ ಇರುತ್ತೆ. Force experienced is 0. ಹಾಗೆ when it moves parallel or anti-parallel to the magnetic field, full stop. When the charge move parallel, theta is equal to 0 degree, or when anti-parallel theta is equal to 180 degree. Therefore force experienced is 0. So therefore force experienced by the charged particle is 0. ಇದನ್ನೇ ಸ್ವಲ್ಪ ಕ್ವಿಶ್ಚನ್ ಮಾಡಿರ್ತೇವೆ, ಯಾಕಂದರೆ ಇದು ಯಾಕೆ ಕೊಡ್ತಿದ್ದೀವಿ ಅಂದರೆ ಮ್ಯಾಕ್ಸಿಮಮ್ ಇದೆಲ್ಲ ಕೇಳ್ತಾರೆ ಈ ಪಾಠದಲ್ಲಿ. ಮೂವಿಂಗ್ ಚಾರ್ಜಸ್ ಆರ್ ಮ್ಯಾಗ್ನೆಟಿಸಮ್ ಇದೆಲ್ಲ, ಇದರಲ್ಲಿ ಭಾಳ ಕ್ವಶನ್ ಕೇಳ್ತಾರೆ. ಈ ಸಿ ಇ ಟಿನಲ್ಲಿ ಅಷ್ಟೇ, ಇದರಲ್ಲೂ ಅಷ್ಟೇ. ಹಾಗಾಗಿ ನೋ ಫೋರ್ಸ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಸ್ಟೇಷನರಿ ಚಾರ್ಜ್. ವೈ ನೋಡ್ರಿ,
ಮೂವಿಂಗ್ ಚಾರ್ಜಸ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತ ಆಗ್ತಾ ಇರುತ್ತೆ. ಸುಮ್ಮನೆ ಒಂದು ಚಾರ್ಜ್ ನಿಂತ್ಕೊಂಡ್ಬಿಡ್ತು, ಏನು ಫೋರ್ಸೇ ಅಪ್ಲೈ ಆಗಿಲ್ಲ, ನೋ ಫೋರ್ಸ್ ಅಪ್ಲೈಡು. ಸ್ಟೇಷನ್ ಏನಿದೆ ನಿಂತ್ಕೊಂಡಿರುತ್ತೆ ಚಾರ್ಜು, ಅದಲ್ಲ. ಅವಾಗ ಏನಾಗುತ್ತೆ ಅಂದರೆ ನೋ ಫೋರ್ಸ್ ಅಪ್ಲೈಡು. ಯಾಕೆ ಅಂತ ಅರ್ಥ, ಯಾಕಂದರೆ ವೆಲಾಸಿಟಿ ಇರಲ್ಲ, ಅದಕ್ಕೆ ವೆಲಾಸಿಟಿನೇ ಇರಲ್ಲ, ವೆಲಾಸಿಟಿ 0 ಇರುತ್ತೆ, ಅವಾಗ ನೋ ಫೋರ್ಸ್ ಅಪ್ಲೈಡು. ಸೊ ಫಾರ್ ಸ್ಟೇಷನರಿ ಚಾರ್ಜ್ V = 0, ವೆಲಾಸಿಟಿ 0 ಆಗಿರುತ್ತೆ. ಸ್ಟೇಷನರಿ ಅಂದರೆ ಸ್ಟೇಷನರಿ ಚಾರ್ಜಸ್ ಮೀನ್ಸ್ ಚಾರ್ಜಸ್ ಈಸ್ ಅಂಡರ್ ರೆಸ್ಟಲ್ಲಿರೋ ಚಾರ್ಜಸ್, ಅದು ಯಾವಾಗಲೂ ಸತ ನೋ ಫೋರ್ಸ್ ಈಸ್ ಅಪ್ಲೈಡ್. ಸೊ ಏನಂದರೆ F = BQV sin θ. ಸೊ F = B × Q × 0. V ಅಂದರೆ ಏನು 0. ಸೊ 0. ಸೊ ಅವಾಗ ಏನಾಗ್ತದೆ F = 0, ನೋ ಫೋರ್ಸ್ ಈಸ್ ಅಪ್ಲೈಡ್, ಫೋರ್ಸ್ 0 ಆಗುತ್ತೆ ನೋಡಿರಿ. F = BQV sin θ. ಅವಾಗ V = ವೆಲಾಸಿಟಿ 0 ಇರುತ್ತೆ. ಯಾಕಂದರೆ ಏನು ನೋ ಫೋರ್ಸ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಸ್ಟೇಷನರಿ ಚಾರ್ಜ್. ಇದು ಸ್ಟೇಷನರಿ ಚಾರ್ಜ್, ಇದು ನಿಂತಲ್ಲೇ ನಿಂತಿರೋ ಚಾರ್ಜ್ ಇರುತ್ತೆ. ಚಾರ್ಜಸ್ ಯಾವಾಗಲೂ ಮೂವ್ ಆದರೆ ಮಾತ್ರ ಫೋರ್ಸ್ ಬರುತ್ತೆ, ಅದು ನಿಂತಲ್ಲೇ ನಿಂತಿದ್ರೆ ಆಗಲ್ಲ. ಹೌದಾಯ್ತಾ ನೋಡಿ, ಇದರಲ್ಲೂ ಅಷ್ಟೇ, ಇದರಲ್ಲಿ ಚಾರ್ಜಸ್ ನಿಂತಲ್ಲೇ ನಿಂತಿದೆ, ಇದರಲ್ಲಿರೋ ಚಾರ್ಜಸ್ ಇದೆ, ಆಗಲ್ಲ. ಅದೇ ಥರ ಚಾರ್ಜಸ್ ಮೂವ್ ಆಗಿತ್ತು ಅಂದರೆ ಕರೆಂಟ್ ಹೊಡಿತಿತ್ತು. ಹಾಗಾಗಿ F = BQV sin θ ಆರ್ F = BQV 0 sin θ ಅಂದರೆ F = 0. therefore it implies no force experienced. So no force is experienced by stationary charge. Why? For stationary charge V = 0, F = BQV sin θ or F = BQV × 0 sin θ. V means 0. So F = 0, which implies no force experience. Next, an alpha particle and a proton moving with same velocity. ನೋಡಿ ಇದಕ್ಕೆ ಸೇಮ್, ಇಲ್ಲೊಂದು ಆಲ್ಫಾ ಪಾರ್ಟಿಕಲ್ ಇದೆ, ಸೇಮ್ ಒಂದೇ ಥರ ಕ್ವಶನ್ ಇದ್ದಾವೆ, ಸ್ವಲ್ಪ ಸ್ಲೈಟ್ ಚೇಂಜಸ್ ನೋಡ್ಕೊಂಡ್ರೆ ಕ್ಲಿಯರ್. An alpha particle and a proton moving with the same velocity enter a uniform magnetic field. Find the ratio of force acting on them. ಅದು CET-ನಲ್ಲಿ 2016 ಬಂದಿತ್ತು, ಮಲ್ಟಿಪಲ್ ಚಾಯ್ಸ್. ಫೋರ್ಸ್ ಇದು 1:2, 2:1, 1:5, ನನ್ ಆಫ್ ದಿ ಅಂತ ಬಂದಿತ್ತು. ಅದರಲ್ಲಿ ನಿಮಗೆ ಆನ್ಸರು 2:1. ಇದಕ್ಕೆ ಇದು ಕ್ಲೀನಾಗಿ ಕ್ವಶನ್ ನೋಡ್ಕೊಂಡ್ರೆ ವಿತ್ ಕ್ವಶನ್ ಸಮೇತ ಕಲಿಬೇಕು ಇದಕ್ಕೆ. An alpha particle and a proton moving with same velocity enter a uniform magnetic field. ನೋಡಿ ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇದು ಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿರುತ್ತೆ. ಇದರಲ್ಲಿ ಒಂದು ಪ್ರೋಟಾನು ಮತ್ತು ಆಲ್ಫಾ ಪಾರ್ಟಿಕಲ್ ಎರಡೂ ಸತ ಎಂಟರ್ ಆಗುತ್ತೆ. ಎಂಟರ್ ಆಗ್ತಿದ್ದಂಗೆ ಇಲ್ಲೇ ಇದಕ್ಕೆ ನೋಡಿರಿ, ಇದಕ್ಕೆ ಫೋರ್ಸ್ ಎಷ್ಟಿರುತ್ತೆ, ಆಲ್ಫಾ ಪಾರ್ಟಿಕಲ್ಗೆ 2 ಇರುತ್ತೆ, 2 ಫೋರ್ಸ್, ಡಬಲ್ ಫೋರ್ಸ್ ಇರುತ್ತೆ. ಇದರಲ್ಲಿ ಅದೇ ಅದು ರೇಷಿಯೋ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಇದು 2, ಇದು ಅಂದರೆ 2:1. ಇದರದ್ದೇ ಆನ್ಸರ್ ಇದೆ, ಇದು ಸ್ವಲ್ಪ ಬೇರೆ ಥರ, ಅಂದರೆ ಅದು ಒಂದನೇ 2 ರೇಷಿಯೋ ಅಂದರೆ ಒಂದಕ್ಕೊಂದು ಡಿವೈಡ್ ಮಾಡಿದ್ವಿ. ಹೀಗೆ ಆಲ್ಫಾ ಪಾರ್ಟಿಕಲ್ ಅಂಡ್ ಪ್ರೋಟಾನ್ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ ಎಂಟರ್ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಇದನ್ನು ಪ್ರೋಟಾನ್ ಇದು ಅದಕ್ಕೆ ಹಿಂಗೆ ಎಂಟರ್ ಆಗ್ತಿದ್ದಂಗೆ ಹಿಂಗೆ ರೌಂಡ್ ಹೊಡೆಯೋಕ್ಕೆ ಶುರು ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ವಾಟ್ ಈಸ್ ದ ರೇಷಿಯೋ ಆಫ್ ದರ್ ಫೋರ್ಸ್ ಆಕ್ಟಿಂಗ್ ಆನ್ ದೆಮ್. ಆಲ್ಫಾ ಪಾರ್ಟಿಕಲ್ ಮತ್ತು ಪ್ರೋಟಾನ್ ಇದೆರಡರದ್ದು ರೇಷಿಯೋ ಎಷ್ಟಿದೆ ಆಯಿತಾ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ರೇಷಿಯೋ ಯಾವಾಗಲೂ ಸಹ 2:1. ಇಲ್ಲೇ ಮಾಡಿದ್ದಿಲ್ಲ, ಇಲ್ಲ ತೆಗೆದು ಬರ್ದಿಲ್ಲ. ಅದೇ F = B, ಸೇಮ್ ಇದು ಒಂದೇ. F of proton = BQV sin θ ಫಾರ್ ಪ್ರೋಟಾನ್. F alpha = 2B × 2Q V sin θ ಫಾರ್ ಆಲ್ಫಾ ಪಾರ್ಟಿಕಲ್. ಅದು ಒಂದಕ್ಕೊಂದು ಡಿವೈಡ್ ಮಾಡೋಣ. F alpha by FB ಅಂದರೆ ಏನು, F alpha by FB. ಇದಕ್ಕೆ ಇಲ್ಲಿ 2 ಬರುತ್ತೆ, ಇದಕ್ಕೆ ಚಾರ್ಜಸ್ Q ಇದ್ರೆ ಏನಾಗುತ್ತೆ 2Q. BQ ಅಂದರೆ ಏನು 2Q ಇಲ್ಲಿ BQV sin θ ಕೆಳಗಡೆ, QQ ಕ್ಯಾನ್ಸಲ್, VV ಕ್ಯಾನ್ಸಲ್, sin θ ಕ್ಯಾನ್ಸಲ್, Bನೂ ಕ್ಯಾನ್ಸಲ್, ಉಳಿಯೋದು 2:1. ಅಂದರೆ F alpha F proton = 2:1 ಅಂತ. ಹೀಗೆ ಇದು ವಿತ್ ಸೇಮ್ ವೆಲಾಸಿಟಿ, ಅಥವಾ ಬರೀ 2 ಅಂತ ಬರೋದ್ರೂ ಸರಿ. ಅದು 2:1. F alpha ಫೋರ್ಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಇಸ್ 2 ಅಂದರೆ ಏನು, ಇದು 1 ಇದ್ದರೆ ಇದು 2 ಇರುತ್ತೆ ಅಂತ ರೇಷಿಯೋ. ಅದಕ್ಕೆ ಮತ್ತೊಂದು ಸರಿ ಹೇಳ್ತೀನಿ. ಆ್ಯನ್ ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ಎ ಪ್ರೋಟಾನ್ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ ಎಂಟರ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಫೈಂಡ್ ದ ರೇಷಿಯೋ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ದೆಮ್. ಸೊ F ಪಾರ್ಟಿಕಲ್, ಆಲ್ಫಾ ಪಾರ್ಟಿಕಲ್ ಇದ್ಕೊಂಡು He2 ಇದು ಚಾರ್ಜ್ 2Q ಇರುತ್ತೆ. Q ಅಂದರೆ ಚಾರ್ಜ್ ಆಫ್ ದ ಪ್ರೋಟಾನು, ಬರೀ Q ಅಷ್ಟೇ ಇದೆ. FP ಬೈ ಇದು F ಅಂದರೆ BQV sin θ ಫಾರ್ ಪ್ರೋಟಾನ್. F alpha = 2B × 2Q V sin θ ಫಾರ್ ಆಲ್ಫಾ ಪಾರ್ಟಿಕಲ್.
ಒಂದಕ್ಕೊಂದಕ್ಕೆ ಡಿವೈಡ್ ಮಾಡಿದೆ. ಬಿ ಇಂಟು 2q ಇಂಟು ವಿ ಸೈನ್ ಥೀಟಾ, ಇಲ್ಲಿ ಬಿ ಇಂಟು ಕ್ಯೂ ವಿ ಸೈನ್ ಥೀಟಾ, ಈ ಸೈನ್ ಥೀಟಾ ವಿ ಕ್ಯೂ ಬಿ ಕ್ಯಾನ್ಸಲ್, ಇಲ್ಲಿ ಉಳಿಯೋದು ಕೆಳಗಡೆ 1 2:1. ಸೊ ಎಫ್ ಆಲ್ಫಾ, ಇದನ್ನು ಕ್ಲೀನಾಗಿ ನಾವು ಕಾಡ್ಕೊಳ್ಳಿ. ನೆಕ್ಸ್ಟ್, an alpha particle is moving along positive x-axis with a velocity v. What is the direction of the magnetic field on it when magnetic field is directed along the positive y-axis? ನೋಡಿರಿ, ಒಂದು x-axis ಒಂದು y-axis ಇರುತ್ತೆ. ಸೊ y-axis x-axis ಇದ್ದಾಗ ಏನಾಗುತ್ತೆ ಅಂದರೆ ಇದಕ್ಕೆ ಪಾಸಿಟಿವ್ ಆದ್ರದ್ದು ಯಾವುದು ರಿಸಲ್ಟೆಂಟ್ ಯಾವುದು ಅಂತ, ಅದು z ಆಕ್ಸಿಸಲ್ಲಿ ಇರುತ್ತೆ. ನೋಡ್ರಿ, ಆಲ್ಫಾ ಪಾರ್ಟಿಕಲ್ ಮೂವಿಂಗ್ ಇತ್ತೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ನೋಡ್ರಿ, ಇದು ಚಾಕ್ ಪೀಸ್ ಬಾಕ್ಸ್ ನೋಡ್ರಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ನೋಡಿ, ಇದು ಕಾರ್ನರಲ್ಲಿ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಇದು ಝೆಡ್ ಆಕ್ಸಿಸ್ ಅಂದರೆ ಆಲ್ಫಾ ಪಾರ್ಟಿಕಲ್ ಈಸ್ ಮೂವಿಂಗ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ದ ಫೀಲ್ಡ್ ಈಸ್ ಡೈರೆಕ್ಟೆಡ್ ಅಲಾಂಗ್ ವೈ ಆಕ್ಸಿಸ್, ಇದು ವೈ ಆಕ್ಸಿಸ್ ಇದೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಇದ್ದರೆ ಅದೇನಾಗ್ತಂದರೆ ಅದು ನೆಟ್ ರಿಸಲ್ಟ್ ಎಷ್ಟು ಬಂದರೆ ಝೆಡ್ ಆಕ್ಸಿಸಿಗೆ ಹೋಗಿರುತ್ತೆ. ಅನ್ ಆಲ್ಫಾ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಎ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ವಿತ್ ಎ ವೆಲಾಸಿಟಿ ವಿ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಇಟ್? ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗಲೂ ಝೆಡ್ ಡೈರೆಕ್ಷನ್ ಇರುತ್ತೆ. ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟೆಡ್ ಅಲಾಂಗ್ ಪಾಸಿಟಿವ್ ಎಕ್ಸ್ ವೈ ಆಕ್ಸಿಸ್, ವೈ ಆಕ್ಸಿಸಲ್ಲಿದ್ದಾಗ ಎಂಟಾಗ್ತಿದ್ದಂಗೆ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಈ ಝೆಡ್ ಆಕ್ಸಿಸಲ್ಲಿ ಇರುತ್ತೆ. ಸೊ ಇದು ಕ್ವಶನ್. ಸೊ ಅದನ್ನು ಕ್ಲೀನಾಗೆ ನಾವು ಮಾಡ್ಕೊಳ್ಳಿ. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಆ್ಯನ್ ಆಲ್ಫಾ ಪಾರ್ಟಿಕಲ್ ಈಸ್ ಮೂವಿಂಗ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ವಿತ್ ಎ ವೆಲಾಸಿಟಿ ವಿ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಇಟ್ ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟೆಡ್ ಅಲಾಂಗ್ ಪಾಸಿಟಿವ್ ವೈ ಆಕ್ಸಿಸ್? ಇದು CET ಎಕ್ಸಾಮಲ್ಲಿ ಕೇಳಿದ್ದಾರೆ 2012. ಇದು ಝೆಡ್ ಆಕ್ಸಿಸ್. ಓಕೆ. ನೆಕ್ಸ್ಟ್, ಡಸ್ ಎ ನ್ಯೂಟ್ರಾನ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್? ನ್ಯೂಟ್ರಾನ್ ಅನ್ನೋದು ಅದು ಚಾರ್ಜ್ಡ್ ಪಾರ್ಟಿಕಲ್ ಅಲ್ಲ, ನೋ ಚಾರ್ಜ್, ಅದಕ್ಕೆ ಚಾರ್ಜೇ ಇರಲ್ಲ. ಸೊ ಅದು ಎಂಟ್ರ್ ಆದಾಗ ಏನಾಗುತ್ತೆ ಅಂದರೆ ನೋ ಫೋರ್ಸ್, ಅದ್ರ ಮೇಲೆ ಯಾವುದೇ ಫೋರ್ಸ್ಗಳು ಎಂಟರ್ ಆಗಲ್ಲ. ಸೊ ನ್ಯೂಟ್ರಾನ್ ಹ್ಯಾಸ್ ನೋ ಚಾರ್ಜ್. ವೆನ್ ಇಟ್ ಎಂಟರ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಎಕ್ಸ್ಪೀರಿಯನ್ಸಸ್ ನೋ ಚಾರ್ಜ್. ಡಸ್ ಎ ನ್ಯೂಟ್ರಾನ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್? A charge of a neutron is 0. It experiences no force. It is force apply. Next, a proton and an electron. Proton ಅಂದರೆ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ ಅಂದರೆ ನೆಗೆಟಿವ್ ಚಾರ್ಜ್. ಎಂಟರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೇಮ್ ಆ್ಯಂಗಲ್ ವಿತ್ ದ ಸೇಮ್ ಸ್ಪೀಡ್. ಈ ಪ್ರೋಟಾನಿನ ಸ್ಪೀಡು ಎಲೆಕ್ಟ್ರಾನಿಕ್ ಸ್ಪೀಡ್ ಎರಡು ಒಂದೇ ಇರುತ್ತೆ. ಇದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಎಂಟಾಗುತ್ತೆ ವಿತ್ ಎ ಸೇಮ್ ಆ್ಯಂಗಲ್ ಥೀಟಾ ಸೇಮ್ ಇರುತ್ತೆ. ಡೂ ದೇ ಎಕ್ಸ್ಪೀರಿಯನ್ಸ್ ದ ಸೇಮ್ ಫೋರ್ಸ್? ಎರಡು ಒಂದೇ ಸೇಮ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ. ಜಸ್ಟಿಫೈ ಯುವರ್ ಆನ್ಸರ್. ಇದು ಆನ್ಸರ್ ಇದು ಹೇಳಿದೆ ಅಂತ ನೋಡ್ರಿ. ಎ ಪ್ರೋಟಾನ್ ಆ್ಯಂಡ್ ಎನ್ ಎಲೆಕ್ಟ್ರಾನ್, ಇದ್ರ ಚಾರ್ಜ್ ಎರಡು ಒಂದೇ ಇರುತ್ತೆ ಬಟ್ ಆಪೋಸಿಟ್ ಚಾರ್ಜಸ್. ಎಂಟರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೇಮ್ ಆ್ಯಂಗಲ್, ಒಂದೇ ಆ್ಯಂಗಲ್, ಥೀಟಾ ಅಂದರೆ ಒಂದೇ ಇರುತ್ತೆ ಎರಡು ಹೀಗೆ. ಆ್ಯಂಡ್ ವಿತ್ ದ ಸೇಮ್ ಸ್ಪೀಡ್ ಅಂದರೆ ವೆಲಾಸಿಟಿ, ಇದ್ರ ವೆಲಾಸಿಟಿ ಒಂದೇ, ಇದ್ರ ವೆಲಾಸಿಟಿ ಒಂದೇ. ಇದು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಪ್ರೋಟಾನ್, ಇದು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಎಲೆಕ್ಟ್ರಾನ್. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಪ್ರೋಟಾನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ FP = BQB sin theta. ಅದರಿಂದ ಎಲೆಕ್ಟ್ರಾನ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಎಲೆಕ್ಟ್ರಾನ್ ಇನ್ ಎ ಯೂನಿಫಾರ್ಮ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ BQB sin theta. ಇದ್ರ Q ಎರಡು ಒಂದೇ ನೋಡಿ, ಎರಡು ಆನ್ಸರ್ ಒಂದೇ ಬಂದಿರುತ್ತೆ. ಡೂ ದೇ ಎಕ್ಸ್ಪೀರಿಯನ್ಸ್ ದ ಸೇಮ್ ಫೋರ್ಸ್? ಎರಡು ಸೇಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬೋತ್ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದ ಸೇಮ್ ಫೋರ್ಸ್. ಆ್ಯಂಡ್ ಡೂ ದೇ ಎಕ್ಸ್ಪೀರಿಯನ್ಸ್ಡ್ ದ ಸೇಮ್ ಫೋರ್ಸ್? ಜಸ್ಟಿಫೈ ಯುವರ್ ಆನ್ಸರ್. ನಿಮ್ಮ ಆನ್ಸರ್ ಏನಿದೆ ಅಂತ ಹೇಳಿ ಅಂತ. ಅದಕ್ಕೆ ಅಂದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಪ್ರೋಟಾನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ FP = BQB sin theta. Force experienced by the electron in the same magnetic field B is FE = BQB sin theta. ಎರಡು ಒಂದೇ. ಬೋತ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಎಕ್ಸ್ಪೀರಿಯನ್ಸ್ ದ ಸೇಮ್ ಫೋರ್ಸ್. ನೋಡಿ, ಎರಡು ಸೇಮ್ ಫೋರ್ಸ್. ಮತ್ತೆ ಇಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ತೊಗೊಂಡಿದ್ದೀವಿ, ಡೈರೆಕ್ಷನ್ ತೊಗೊಂಡಿಲ್ಲ. ಮ್ಯಾಗ್ನಿಟ್ಯೂಡ್ ಅಂದರೆ +Q -Q. ಪ್ರೋಟಾನ್ಗೆ ಪ್ಲಸ್ ಇರುತ್ತೆ, ಎಲೆಕ್ಟ್ರಾನಿಗೆ ಮೈನಸ್ ಇರುತ್ತೆ. ಚಾರ್ಜ್ ಮಾತ್ರ ಎರಡು ಒಂದೇ. ಸೊ ಎರಡು ಅಷ್ಟೇ ಇರುತ್ತೆ. ಆಯಿತಾ? ಸೊ ಇದು ಎರಡು ಸೇಮ್ ಫೋರ್ಸೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೊಂದು ಸಲ ಹೇಳ್ತೇನೆ, ಎ ಪ್ರೋಟಾನ್
and an electron enters a magnetic field at the same angle and with the same speed, do they experience the same force? Justify your answer. Force experienced by the proton in a magnetic field B is Fp is equal to BQV sin theta. Force experienced by the electron with the same magnetic field B is Fp is equal to BQV sin theta. ಎರಡು ಒಂದೇ ಇದೆ. Both proton and electron experience the same force. Next question: on what factors the force experienced by a charged particle moving in a magnetic field depends? Either force experienced by a charged particle when it enters the ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಚಾರ್ಜಸ್ ಎಂಟರ್ ಆದರೆ ಏನೇನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅದು ಏನು ಇವು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆನ್ಸರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ವೆಲಾಸಿಟಿ ಆಫ್ ಚಾರ್ಜ್, ಆ್ಯಂಗಲ್ ಬಿಟ್ವೀನ್ ವೆಲಾಸಿಟಿ ವೆಕ್ಟರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ಸ್ ಅಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ವೆಲಾಸಿಟಿ ಆಫ್ ದ ಚಾರ್ಜ್, ಆ್ಯಂಗಲ್ ಬಿಟ್ವೀನ್ ದ ವೆಲಾಸಿಟಿ ವೆಕ್ಟರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇವಿಷ್ಟ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಇವಿಷ್ಟನ್ನು ಸತ ನೀವು ಇದನ್ನು ಕಲ್ತ್ಕೊಬೇಕು. ವಾಟ್ ಆರ್ ದ ಫ್ಯಾಕ್ಟರ್ಸ್, ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ? ಫ್ಯಾಕ್ಟರ್ಸ್: ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ವೆಲಾಸಿಟಿ ಆಫ್ ದ ಚಾರ್ಜ್, ಆ್ಯಂಗಲ್ ಬಿಟ್ವೀನ್ ದ ವೆಲಾಸಿಟಿ ವೆಕ್ಟರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಎರಡು ಅವಷ್ಟ್ರ ಮೇಲೆ ಡಿಪೆಂಡ್. ಬಿ ಕ್ಯೂ ವಿ ಇಲ್ಲಿಗೆಲ್ಲ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಮೇಲೆ, ವೆಲಾಸಿಟಿ ವಿ ಮೇಲೆ, ಇದ್ರ ಫೀಲ್ಡ್ ಮೇಲೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ, ಈ ಮೂರು ಮೇಲೂ ಸಹ ಇದು ಡಿಪೆಂಡ್ ಆಗುತ್ತೆ. ಅಷ್ಟನ್ನು. ನೆಕ್ಸ್ಟ್ ಟಾಪಿಕ್ ಈಸ್ ಲಾರೆಂಟ್ಸ್ ಫೋರ್ಸ್. ಲಾರೆಂಟ್ ಇದನ್ನು ಇದು ಈ ಲಾರೆಂಟ್ ಫೋರ್ಸ್ ಇದರಲ್ಲಿ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ ಆದರೆ ಏನಾಗುತ್ತೆ ಅಂತ ನಾವು ಈಗ ಸ್ಟಡಿ ಮಾಡಿದ್ದೀವಿ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಒಟ್ಟೊಟ್ಟಿಗೆ ಬಂದರೆ ಏನಾಗುತ್ತೆ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಎರಡನ್ನೂ ಒಟ್ಟೊಟ್ಟಿಗೆ ಬರೋದೇನೆಂದರೆ ಜನ್ರೇಟರ್ಗಳಲ್ಲೆಲ್ಲ ಉಪಯೋಗಿಸ್ತೀವಿ. ಜನ್ರೇಟರ್ಲ್ಲ ಕರೆಂಟ್ಗಳು ಯಾವ ರೀತಿ ಸ್ಟ್ರೆಂತ್ ಬೇಕು, ಯಾವ ಸ್ಟ್ರೆಂತಲ್ಲಿ ಇರಬೇಕು ಅನ್ನೋದನ್ನೆಲ್ಲ ಉಪಯೋಗಿಸಿ ಅದನ್ನು ಕಂಡುಹಿಡಿಯೋದೆ ಈ ಲಾರೆಂಟ್ಸ್ ಫೋರ್ಸ್ ಅಂತ ಕರಿತೀವಿ. ಲಾರೆಂಟ್ ಅನ್ನೋ ಸೈಂಟಿಸ್ಟ್ ಏನು ಮಾಡಿದ, ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಎರಡನ್ನೂ ಸಹ ಒಟ್ಟಿಗೆ ಅದನ್ನು ಶುರು ಮಾಡೋದು. ಎರಡು ಒಟ್ಟಿಗೆ ಇಟ್ಟು ಅದನ್ನು ಮಾಡೋಕ್ಕೆ ಶುರು ಮಾಡೋದು. ನೋಡ್ರಿ ಇಲ್ಲಿ ಈ ಮ್ಯಾಗ್ನೆಟ್ ಇರುತ್ತೆ, ಮೋಟ್ರ್ಗಳಲ್ಲೆಲ್ಲ ಸಣ್ಣ ಮೋಟ್ರ್ಗಳಲ್ಲೆಲ್ಲ ಮ್ಯಾಗ್ನೆಟ್ ಇರುತ್ತೆ. ಮ್ಯಾಗ್ನೆಟ್ ಇಟ್ಟು ಅದನ್ನು ಆನ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಒಟ್ಟೊಟ್ಟಿಗೆ ಸೇರ್ಕೊಂಡು ಯಾವ ರೀತಿ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಡೋದು. ಅದನ್ನು ನೆಕ್ಸ್ಟ್ ಫೀಲ್ಡಲ್ಲೇ ಬರುತ್ತೆ. ಈಗ ಜಸ್ಟ್ ಲಾರೆಂಟ್ ಫೋರ್ಸ್ ಅಂದರೆ ವಾಟ್ ಈಸ್ ಲಾರೆಂಟ್ ಫೋರ್ಸ್? ವೆರಿ ಇಂಪಾರ್ಟೆಂಟ್ ಕ್ವಶನ್. ಜುಲೈ 18 ಬಂದಿದೆ ಈ ಕ್ವಶನ್, ಭಾಳ ಇಂಪಾರ್ಟೆಂಟ್. Force experienced by a moving charged particle in a region containing both electric and magnetic field is called Lorentz force. Lorentz force ಅಂದರೆ ರೀಜನ್ ಚಾರ್ಜ್ಡ್ ಪಾರ್ಟಿಕಲ್ ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡು, ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಒಟ್ಟೊಟ್ಟಿಗೆ ಇರಬೇಕು. ಅದಕ್ಕೆ ನಾವು ಲಾರೆಂಟ್ಸ್ ಫೋರ್ಸ್ ಅಂತೀವಿ. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಎ ರೀಜನ್, ಎಲ್ಲಿ ಯಾವ ರೀಜನಲ್ಲಿ ಕಂಟೈನಿಂಗ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು, ಮ್ಯಾಗ್ನೆಟಿಕ್ ಫೀಲ್ಡು ಇರಬೇಕು. ನೋಡಿರಿ ಇದು ಕರೆಂಟ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇದ್ರ ಜೊತೆಗೆ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಯಾವುದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದೂ ಸರ್ಕ್ಯುಲರ್ ಇರುತ್ತೆ. ಸ್ಟ್ರೈಟ್ ಲೈನ್, ಸರ್ಕ್ಯುಲರ್ ಎರಡನ್ನು ಒಟ್ಟೊಟ್ಟಿಗೆ ಸೇರಿದಾಗ ಏನಾಗುತ್ತೆ ಅದ್ರ ಬಗ್ಗೆ ಕಂಡುಹಿಡಿಯೋದೆ ಲಾರೆಂಟ್ಸ್ ಫೋರ್ಸ್. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡು, ಮ್ಯಾಗ್ನೆಟಿಕ್ ಫೀಲ್ಡ್ ಎರಡರಲ್ಲೂ ಸೇರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಲಾರೆಂಟ್ಸ್ ಫೋರ್ಸ್. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಎ ರೀಜನ್ ಕಂಟೈನಿಂಗ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಲಾರೆಂಟ್ಸ್ ಫೋರ್ಸ್. ಆನ್ ವಾಟ್ ಫ್ಯಾಕ್ಟರ್ಸ್ ಲಾರೆಂಟ್ಸ್ ಫೋರ್ಸ್ ಡಿಪೆಂಡ್ಸ್? ಅದರಲ್ಲಿ ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಾರೆಂಟ್ಸ್ ಫೋರ್ಸ್ ಡಿಪೆಂಡ್ಸ್ ಆನ್ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡು, ಮ್ಯಾಗ್ನೆಟಿಕ್ ಫೀಲ್ಡ್ ಎರಡರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್, ಕಾಂಪೋನೆಂಟ್ ಆಫ್ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್, ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, component of velocity perpendicular to the magnetic field,
ಕಾಂಪೊನೆಂಟ್ಸ್ ಆಫ್ ವೆಲಾಸಿಟಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಬಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಬರೆದಿರುತ್ತೆ, ಅದಕ್ಕೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆನ್ ವಾಟ್ ಫ್ಯಾಕ್ಟರ್ಸ್ ಲಾರೆಂಟ್ಸ್ ಫೋರ್ಸ್ ಡಿಪೆಂಡ್ಸ್? ಲಾರೆಂಟ್ಸ್ ಫೋರ್ಸ್ ಡಿಪೆಂಡ್ಸ್ ಆನ್ strength of the electric field, magnitude of the charge, the component of velocity perpendicular to the magnetic field, magnitude of magnetic field. ಇಷ್ಟು ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಲಾರೆಂಟ್ಸ್ ಫೋರ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್. ಲಾರೆಂಟ್ಸ್ ಫೋರ್ಸ್ ಅಂದರೆ ಎಕ್ಸ್ಪ್ಲೇಷನ್ಗೆ ಇದನ್ನು ಬರೀಬೋದು. ಲಾರೆಂಟ್ಸ್ ಫೋರ್ಸ್ ಇದ್ಗಳು ಟು ಎಲೆಕ್ಟ್ರಿಕ್ ಫೋರ್ಸ್ ಪ್ಲಸ್ ಮ್ಯಾಗ್ನೆಟಿಕ್ ಫೋರ್ಸ್, ಇವೆರಡರ ಬರೆದ್ರೂ ಸಹ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ವೆರಿ ಈಸಿ ಕ್ವಶನ್ ಇದು. ಲಾರೆಂಟ್ಸ್ ಫೋರ್ಸ್, ವಾಟ್ ಈಸ್ ಲಾರೆಂಟ್ಸ್ ಫೋರ್ಸ್ ಅಂತ ಕೇಳಿದ್ರೆ ಇಷ್ಟು ಬರೆಯೋಕ್ಕಿಂತ ಲಾರೆಂಟ್ಸ್ ಫೋರ್ಸ್ ಇದ್ಗಳು ಟು ಎಲೆಕ್ಟ್ರಿಕ್ ಫೋರ್ಸ್ ಪ್ಲಸ್ ಮ್ಯಾಗ್ನೆಟಿಕ್ ಫೋರ್ಸ್ ಎರಡನ್ನು ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಲಾರೆಂಟ್ಸ್ ಫೋರ್ಸ್ ಇದ್ಗಳು ಟು ಎಲೆಕ್ಟ್ರಿಕ್ ಫೋರ್ಸ್ ಪ್ಲಸ್ ಮ್ಯಾಗ್ನೆಟಿಕ್ ಫೋರ್ಸ್. ಎಲೆಕ್ಟ್ರಿಕ್ ಫೋರ್ಸ್ ಅಂದರೆ ಏನು? ಎಫ್ ಇ. ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಎಫ್ ಎಮ್. ಎಫ್ ಇ ಅಂದರೆ ಏನು? ಕ್ಯೂ ಇಂಟು ವಿ. ಎಲೆಕ್ಟ್ರಿಕ್ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಹೋ ಚಾಪ್ಟ್ರಲ್ಲಿ ಮಾಡಿದ್ವಿ. ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಬಿ ಕ್ಯೂ ವಿ ಸೈನ್ ಥೀಟಾ, ಇಲ್ಲಿದೆಲ್ಲ ಬಿ ಕ್ಯೂ ವಿ ಸೈನ್ ಥೀಟಾ ಇದು ಮ್ಯಾಗ್ನೆಟಿಕ್ ಫೋರ್ಸ್. ಎಫ್ ಇಸ್ ಈಕ್ವಲ್ ಟು ಎಫ್ ಇ ಪ್ಲಸ್ ಎಫ್ ಎಮ್ ಆರ್ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇ ಪ್ಲಸ್ ಬಿ ಕ್ಯೂ ವಿ ಸೈನ್ ಥೀಟಾ, ಆಯಿತು ಲಾರೆಂಟ್ಸ್ ಫೋರ್ಸ್. ಹಾಗೆ ವೇರ್ ಕ್ಯೂ ಇಸ್ ಈಕ್ವಲ್ ಟು ಚಾರ್ಜ್ ಆಫ್ ಪಾರ್ಟಿಕಲ್, ಇ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಬಿ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ವಿ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಪಾರ್ಟಿಕಲ್, ಥೀಟಾ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿಟ್ವೀನ್ ಬಿ ಆ್ಯಂಡ್ ವಿ. ಬಿ ಮತ್ತು ವಿಗೆ ಆ್ಯಂಗಲ್, ಇಷ್ಟನ್ನು ಬರೀಬೇಕು. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಲಾರೆಂಟ್ಸ್ ಫೋರ್ಸ್, ಎಕ್ಸ್ಪ್ಲೈನ್ ದ ಟರ್ಮ್ ಅಂತ ಕೇಳ್ತಾರೆ ನೋಡಿ. ಇದು ಕ್ವಶನ್ ಸ್ವಲ್ಪ ಇದಾಗಿದೆ, ರಿಪೀಟ್ ಆಗಿದೆ, ಆಯಿತಾ. ಲಾರೆಂಟ್ಸ್ ಫೋರ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎಫ್ ಈಸ್ ಈಕ್ವಲ್ ಟು ಎಫ್ ಇ ಪ್ಲಸ್ ಎಫ್ ಎಮ್ ಅಂದರೆ ಎಫ್ ಈಸ್ ಈಕ್ವಲ್ ಟು ಕ್ಯೂ ಇ ಪ್ಲಸ್ ಬಿ ಕ್ಯೂ ಬಿ ಸೈನ್ ಥೀಟಾ. ವೇರ್ ಕ್ಯೂ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ಪಾರ್ಟಿಕಲ್, ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ವಿ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಪಾರ್ಟಿಕಲ್, ಥೀಟಾ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿಟ್ವೀನ್ ಬಿ ಆ್ಯಂಡ್ ವಿ. ಇಷ್ಟನ್ನು ಸಹ ನೀವು ನೋಟ್ಸಲ್ಲಿ ಬರ್ಕೊಳ್ರಿ. ಇಲ್ಲಿ ಫುಲ್ಲು ನೋಟ್ಸಲ್ಲಿ ಬರ್ಕೊಳ್ರಿ. ನೆಕ್ಸ್ಟ್ ಈಚ್ ಒನ್ ಆನ್ಸರನ್ನು ಸಹ ನಾನು ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ ಎರಡನ್ನೂ ಕಲಿಬೇಕಿದ್ರಲ್ಲಿ. ಯಾಕಂದರೆ ನಿಮಗೆ ಎಲ್ಲೇ ಸಿ ಇ ಟಿನಲ್ಲಿ ಸ್ವಲ್ಪ ಬರುವಂಥದ್ದು ತುಂಬ ಇದೆ. ಇದಕ್ಕೆ ಲಾರೆಂಟ್ಸ್ ಫೋರ್ಸು ಇದನ್ನು ಸ್ವಲ್ಪ ಕೇಳೋ ಚಾನ್ಸಸ್ ಇದೆ. ಎಕ್ಸ್ಪ್ರೆಷನ್ ಫಾರ್ ಲಾರೆಂಟ್ಸ್ ಫೋರ್ಸು ಇಷ್ಟನ್ನು ಸ್ವಲ್ಪ ಕ್ಲೀನಾಗಿ ಸರಿ ನೋಟ್ಸಲ್ಲಿ ಬರ್ಕೊಳ್ರಿ. ಆಮೇಲೆ ಮೆಮೊರಿಂಗ್ ಪಾರ್ಟಲ್ಲಿ ಮೂರು ಸರಿ ಹೇಳ್ತೀನಿ, ಅದನ್ನು ಕೇಳಿ ನೋಡ್ಕೊಂಡು ಒಂದ್ಸರಿ, ನೋಡ್ಕೊಳ್ಳೋದೇ ಇದ್ದಂಗೆ ಒಂದು ಸರಿ ರಫಲ್ಲಿ ಬರೀರಿ, ಆಯಿತಾ. ನೆಕ್ಸ್ಟ್ ಒನ್ ಈಸ್ ಮೆಮೊರೈಸಿಂಗ್ ಪಾರ್ಟ್. ನೌ ಈಸ್ ಮೆಮೊರೈಸಿಂಗ್ ಪಾರ್ಟ್. I will explain. I will say 3 times. Each question and answer I will say in 3 times. Along with question also, you have to write one time by seeing and another time without seeing. In the rough, you have to write it. So, an alpha particle and a proton are projected with same velocity v perpendicular to the direction of the magnetic field B. Which particle experience more force? An alpha particle and a proton are projected with same velocity v perpendicular to the direction of the magnetic field B. An alpha particle and a proton are projected with same velocity v perpendicular to the direction of the magnetic field B. Which particle experiences more force? Which particle experiences more force? Alpha particle. For proton, Q is equal to Q, which implies F is equal to BQV sin theta. For proton, Q is equal to Q, which implies F is equal to BQV sin theta. For proton, Q is equal to Q, which implies F is equal to BQV sin theta. For alpha particle, He24, Q is equal to 2Q, which implies F is equal to 2BQV sin theta. For alpha particle 2He4, Q is equal to 2Q, which implies F is equal to 2BQV sin theta. For alpha particle 2He4, Q is equal to 2Q, which implies F is equal to 2BQV sin theta. Therefore, alpha particle experience maximum force. Therefore, alpha particle experience more force. Therefore, alpha particle experience maximum force. Next, why the magnitude of force is 0 when a charged particle is
moving parallel or anti-parallel to the magnetic field. Why? The magnitude of force is zero when a charged particle is moving parallel or anti-parallel to the magnetic field. Why the magnitude of force is zero when a charged particle is moving or parallel or anti-parallel to the magnetic field. So parallel or anti-parallel, theta is equal to 0 or theta is equal to 180 degree. F is equal to BQV sin theta is equal to 0. For parallel or anti-parallel, theta is equal to 0 or theta is equal to 180 degree. F is equal to BQV sin theta is equal to 0. For parallel or anti-parallel, theta is equal to 0 or theta is equal to 180 degree. F is equal to BQV sin theta is equal to 0. Next, does a moving charge always experience a force in a magnetic field? Does a moving charge always experience a force in a magnetic field? Explain. Does a moving charge always experience a force in a magnetic field? Explain. Moving charge experience a force F is equal to BQV sin theta, except when it moves parallel or anti-parallel to the magnetic field. Moving charge experience a force F is equal to BQV sin theta, except when it moves parallel or anti-parallel to the magnetic field. Moving charge experience a force F is equal to BQV sin theta, except when it moves parallel or anti-parallel to the magnetic field. When the charge moves parallel, theta is equal to 0 or anti-parallel, theta is equal to 180 degree. Therefore, force experienced is 0. When the charge moves parallel, theta is equal to 0 or anti-parallel, theta is equal to 180 degree. When the charge moves parallel, theta is equal to 0 or anti-parallel, theta is equal to 180 degree. So force experienced is 0. So that's one. Next, no force is experienced by stationary charge Y. No force is experienced by stationary charge Y. No force is experienced by stationary charge Y. For stationary charge, V is equal to 0. For stationary charge, V is equal to 0. For stationary charge, V is equal to 0. So F is equal to BQV sin theta, and 0 means F is equal to 0, no force experienced. F is equal to BQV sin theta, and therefore F is equal to BQ into 0 sin theta is equal to 0. Next, an alpha particle and a proton moving with same velocity enter a uniform magnetic field. Find the ratio of force acting on them. An alpha particle and a proton moving with same velocity enter a uniform magnetic field. An alpha particle and a proton moving with same velocity enter a uniform magnetic field. Find the ratio of force acting on them. Find the ratio of force acting on them. Alpha particle is equal to 2He4, which implies charge is equal to 2. Alpha particle 2He4, which implies charge is equal to 2Q. Alpha particle 2He4, which implies charge is equal to 2Q. Q is equal to charge of proton. Q is equal to charge of proton. Fp is equal to BQV sin theta for proton. F alpha is equal to B2QV sin theta for alpha particle. Fp is equal to BQV sin theta for for proton. F alpha is equal to B2QV sin theta for alpha particle. F alpha by Fp is equal to, cancels each other 2 by 1. F alpha by Fp is equal to divided, each one divided 2 by 1. F alpha is to Fp is equal to 2 is to 1. F alpha is to Fp is equal to 2 is to 1. F alpha is to Lp is equal to 2 is to 1. Next question.
An alpha particle is moving along positive x-axis with a velocity v. What is the direction of the magnetic force on it? When magnetic field is directed along positive y-axis. An alpha particle is moving along positive x-axis with the velocity v. An alpha particle is moving along positive x-axis with the same velocity v. What is the direction of the magnetic force on it? What is the direction of the magnetic force on it? What is the direction of the magnetic force on it when magnetic field is directed along positive y-axis? When magnetic field is directed along positive y-axis. When magnetic field is directed along positive y-axis. It is z-axis. Does a neutron experience a force in magnetic field? Does a neutron experience a force in magnetic field? Does a neutron experience a force in magnetic field? A charge of neutron is zero, it experiences no force. Charge of neutron is zero, it does not experience no force. Charge of neutron is zero, it experiences no force. Next, a proton and an electron enter a magnetic field at the same angle and with the same speed. Do a proton and an electron enter a magnetic field at the same angle and with the same speed? A proton and an electron enters a magnetic field at the same angle and with the same speed. Do they experience the same force? Justify your answer. Do they experience the same force? Do they experience the same force? Force experienced by the proton in a magnetic field B is Fp is equal to BQV sin theta. Force experienced by the proton in a magnetic field B is Fp is equal to BQV sin theta. Force experienced by the proton in a magnetic field B is Fp is equal to BQV sin theta. Force experienced by the electron in the same magnetic field B is Fe is equal to BQV sin theta. Force experienced by the electron in the same magnetic field B is Fe is equal to BQV sin theta. Force experienced by the electron in the same magnetic field B is Fe is equal to BQV sin theta. So both proton and electron experience the same force. Both proton and electron experience the same force. Both proton and electron experience the same force. Next, on what factors the force experienced by a charged particle moving in a magnetic field depends? On what factors the force experienced by a charged particle moving in a magnetic field depends? On what factors the force experienced by a moving charged particle moving in a magnetic field depends? Magnitude of charge, magnitude of charge, magnitude of charge, velocity of the charge, velocity of the charge, velocity of the charge, angle between velocity vector and magnitude field vector, angle between velocity vector and magnetic field vector, angle between velocity vector and magnetic field vector. Next, what is Lorentz force? Lorentz force experienced by a charged particle in a region containing both electric and magnetic field is called Lorentz force. Force experienced by a moving charged particle in a region containing both electric and magnetic field is called Lorentz force. Force experienced by a moving charged particle in a region containing both electric and magnetic field is called Lorentz force. On what factors
Lorentz force depends? On what factors Lorentz force depend? Lorentz force depends on strength of the electric field E, strength of the electric field E, strength of the electric field E, magnitude of the charge Q, magnitude of the charge Q, magnitude of the charge Q, component of velocity perpendicular to the magnetic field, component of velocity perpendicular to the magnetic field, component of velocity perpendicular to the magnetic field, magnitude of magnetic field, magnitude of magnetic field, magnitude of magnetic field. Next, mention the expression for Lorentz force and explain the term. Lorentz force is equal to electric field force plus magnetic force. Lorentz force is equal to electric force plus magnetic force. Lorentz force is equal to electric force plus magnetic force. F is equal to Fe plus Fm. Fe is equal to Fe plus Fm. F is equal to Q into E BQV sin theta. F is equal to Q into E BQV sin theta. F is equal to Q into E plus BQV sin theta, where Q is equal to charge of particle, Q is equal to charge of particle, Q is equal to charge of particle. E is equal to electric field, E is equal to electric field, E is equal to electric field. B is equal to magnetic field, B is equal to magnetic field, B is equal to magnetic field. V is equal to velocity of particle, V is equal to velocity of particle, V is equal to velocity of particle. Theta is equal to angle between B and V, theta is equal to angle between B and V, theta is equal to angle between B and V. So all these along with question also you have to write it one time by seeing in rough, another time without seeing in rough. You have to write it, and very important question. Even CET also, in regular also it is very important. For one more question is there, so you have to remember this. Most assured you have to write it here. Okay, best of luck.